ನಮಸ್ಕಾರ ವೀಕ್ಷಕರೇ, ಇವತ್ತು ದಕ್ಷಿಣಾಮೂರ್ತಿ ಪೂಜೆ ಬಗ್ಗೆ ವಿವರಣೆ ಕೊಡ್ತೀನಿ. ಈ ಪೂಜೆ ನಾನು ಸ್ಟಾರ್ಟ್ ಮಾಡಿ ಇದು 9ನೇ ವಾರ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು ಈ ಪೂಜೆ ಬಗ್ಗೆ ವಿವರಣೆ ಕೊಡ್ರಿ ಅಂಥೇಳಿ. ಅದಕ್ಕೆ ನಿಮಗೆಲ್ಲರಿಗೆ ಇವತ್ತು ಈ ಪೂಜೆ ಬಗ್ಗೆ ವಿವರಣೆ ಕೊಡ್ತೀನಿ. ವಿದ್ಯಾಪ್ರಾಪ್ತಿಗೆ ದಕ್ಷಿಣಾಮೂರ್ತಿ ಪೂಜೆ ಮಾಡ್ಕೋಬೇಕು. ನಾನು ಮಕ್ಕಳಕ್ಕೋಸ್ಕರ ಪೂಜೆ ಸ್ಟಾರ್ಟ್ ಮಾಡೀನಿ. ಈಗ ಪೂಜೆ ಹೆಂಗೆ ಮಾಡ್ಕೋಬೇಕು ಹೇಳಿಕೊಡ್ತೀನಿ. ಮುಂಚೆ ದೇವರ ಮನೆಯಲ್ಲಿ ದಕ್ಷಿಣ ದಿಶೆಯಲ್ಲಿ ಸ್ವಚ್ಛ ಮಾಡಿಕೊಂಡು ದೇವ್ರ ಫೋಟೋ ಕೂಡಿಸಬೇಕು. ನಮ್ಮ ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡ್ತೀವಿ. ಅದ್ರ ಜೊತೆಗೆ ದಕ್ಷಿಣಾಮೂರ್ತಿ ಫೋಟೋನೂ ಅದ. ಅದಕ್ಕೆ ಇದೇ ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದೀನಿ. ನಿಮ್ಗೆ ಅನುಕೂಲ, ನಿಮ್ಗೆ ಒಂದು ವೇಳೆ ದಕ್ಷಿಣಾಮೂರ್ತಿ ಫೋಟೋ ಇದ್ದರೆ ಅದು ಇಟ್ಕೊಳ್ರಿ. ಇಲ್ಲ ಅಂದರೆ ಈಶ್ವರನ ಫೋಟೋ ಕೂಡ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಒಳ್ಳೆ ದಿನ ಒಳ್ಳೆ ತಿಥಿ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಮನಸ್ಸಿನಲ್ಲಿ ಬೇಡಿಕೆ ಇಟ್ಕೊಂಡು ಮಕ್ಕಳ ಹೆಸರು ಮೇಲೆ ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಸ್ಟಾರ್ಟ್ ಮಾಡಬೇಕು. ಈ ಪೂಜೆ 16 ಗುರುವಾರ ಮಾಡ್ಕೋಬೇಕು. ಪ್ರತಿ ಗುರುವಾರ ಒಂದೊಂದು ಮಣ್ಣಲ್ಲಿ ಮಾಡಿದ್ದು ನೀಲಾಂಜನ ಇಟ್ಕೋತಾ ಪ್ರತಿ ವಾರ ಒಂದೊಂದು ಹೆಚ್ಚು ಮಾಡ್ಕೋತಾ ಹೋಗಬೇಕು. ಅಂದರೆ ಮೊದಲನೇ ಗುರುವಾರ ಒಂದು ಮಣ್ಣಲ್ಲಿ ಮಾಡಿದ್ದು ದೀಪ ಹಚ್ಚಿಂದ ನೆಕ್ಸ್ಟ್ ಮತ್ತು 2ನೇ ಗುರುವಾರ ಪೂಜೆ ಮಾಡೋ ಕಾಲಕ್ಕ 2 ಮುಂಚೆ ಹಚ್ಚಿದ ದೀಪ ಜೊತೆಗೆ ಮತ್ತೊಂದು ಹೊಸದು ಮಣ್ಣಲ್ಲಿ ಮಾಡಿದ ದೀಪ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ಹಂಗೆ ಪ್ರತಿ ಗುರುವಾರ ಒಂದೊಂದು ನೀಲಾಂಜನ ಹೆಚ್ಚಿಕೋತಾ ಹೋಗಬೇಕು. ದಕ್ಷಿಣಾಮೂರ್ತಿ ಪೂಜೆಗೆ ನೈವೇದ್ಯ ಕಡ್ಲಿ ಇಟ್ಕೋಬೇಕು. ಕುಚ್ಚಿದ್ದು ಕಡ್ಲಿ ಆದರೂ ಪರವಾಗಿಲ್ಲ, ಹಸಿ ಕಡ್ಲಿ ಆದ್ರೂ ಪರವಾಗಿಲ್ಲ. ಕಡ್ಲಿ ಹಾರ ಮಾಡ್ಕೋಬೇಕು. ದೇವ್ರ ನಾಮ ಹೇಳಿಕೋತಾ ಕಡ್ಲಿ ಹಾರ ತಯಾರು ಮಾಡ್ಕೋಬೇಕು. ಈಗ ದೀಪಾರಾಧನೆ ನೈವೇದ್ಯ ಆಗಿಂದ ಈಗ ದೇವರಿಗೆ ಕಡ್ಲಿ ಹಾರ ಸಮರ್ಪಿಸಬೇಕು. ಕಡ್ಲಿ ಹಾರ ಮಾಡ್ಕೋಬೇಕು ಅಂದರೆ 3-4 ಗಂಟೆ ನೆಂದು ಕಡ್ಲಿ ಇರಬೇಕು. ಈಗ ಕಡ್ಲಿ ಹಾರ ನಾವು ಹೂವು ಏರ್ಸಿದಂಗನೆ ದೇವ್ರಿಗೆ ಕಡ್ಲಿ ಹಾರ ಏರ್ಸ್ಕೋಬೇಕು. ಒಂದೊಂದು ಕಡ್ಲಿಗೆ ದಕ್ಷಿಣಾಮೂರ್ತಿಯೇ ನಮಃ ಅಂತಂದು ದೇವ್ರಿಗೆ ಏರ್ಸಿಕೋತಾ ಮಾಲ ತಯಾರು ಮಾಡ್ಕೋಬೇಕು. ಎಲ್ಲ ಆಗಿಂದ ದೇವರಿಗೆ ಕಡ್ಲಿ ಹಾರ ಸಮರ್ಪಿಸಬೇಕು. ನಿಮ್ಮ ಬೇಡಿಕೆ ಏನೋ ಬೇಡಿಕೊಂಡು ಮಕ್ಕಳ ಸಂಗತ ದೇವ್ರ ನಾಮ ಮಂತ್ರ ಅನಿಸ್ಬೇಕು. ಡಿಸ್ಕ್ರಿಪ್ಷನ್ನಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಮಂತ್ರ 2 ಶೇರ್ ಮಾಡ್ತೀನಿ. ಮಂತ್ರ 11 ಸಲ 21 ಸಲ, ನಿಮ್ಗೆ ಅನುಕೂಲ ಆದರೆ 108 ಸಲ ಕೂಡ ಅನ್ಕೋಬೋದು. 16 ವಾರ ಪೂಜೆ ಕಂಪ್ಲೀಟ್ ಆಗಿಂದ ನಿಮ್ಗೆ ಅನುಕೂಲ ಇದ್ದರೆ ದಕ್ಷಿಣಾಮೂರ್ತಿ ಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನೈವೇದ್ಯ ಅರ್ಪಿಸಿ ದೇವ್ರ ದರ್ಶನ ಮಾಡ್ಕೋಬೇಕು.
ಒಂದು ವೇಳೆ ದಕ್ಷಿಣಾಮೂರ್ತಿ ಗುಡಿ ಅನುಕೂಲ ಆಗಲ್ಕಿರೆ ಈಶ್ವರನ ಗುಡಿಗೆ ಕೂಡ ಹೋಗ್ಬೋದು. ನಮ್ಮ ಮನೆಗೆ ಬದಿಲೇ ನನಗೆ ಈಶ್ವರನ ಗುಡಿ ಅದ. ನಾನು ಈಶ್ವರ ದರ್ಶನ ಮಾಡ್ಕೊತೀನಿ. ಇವತ್ತಿಗೆ ವಿಡಿಯೋ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಕಳೆಯೋಣ. ನಮಸ್ಕಾರ.